ನ್ಯಾಚುರಲಾಗಿ ಅಣಬೆ ಸಿಕ್ಕಿದೆ. ಬನ್ನಿ ಸಿಂಪಲ್ಲಾಗಿ ಫ್ರೈ ಮಾಡೋಣ. ಆದರೂ ತುಂಬ ಖುಷಿ ಆಗ್ತಾಯಿದೆ. ತುಂಬ ವರ್ಷಗಳೇ ಆಯಿತು ಈ ಥರ ಅಣಬೆ ಸಿಕ್ಕಿ. ಸಂಜೆ 6 ಗಂಟೆ ಕಿಟಕಿ ಬಾಗಿಲೆಲ್ಲ ಹಾಕೋಣ ಅಂದ್ಕೊಂಡು ಕಿಟಕಿ ಹಾಕೋಕ್ಕೆ ಹೋದಾಗ ವೈಟ್ಗೆ ದೂರಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಏನು ವೈಟ್ಕದೆ ಅಂತ ಹೋದರೆ ಅಣಬೆಗಳು. ಹಬ್ಬ ಕೀಳ್ತಾಯಿದ್ದು ಇನ್ನೂ ಕೀಳೋಣ ಅನಿಸ್ತು. ಆದರೆ ಎಲ್ಲೋ ಒಂದು ಸ್ವಲ್ಪ ಸಿಗ್ಬೋದು ಅಂದ್ಕೊಂಡೆ. ಆದರೆ ತುಂಬಾ ಸಿಕ್ಕಿದ್ವು. ತೊಗೊಂಡು ಬಂದು ತೊಳೆದು ಸಿಂಪಲ್ಲಾಗಿ ಒಂದು ಫ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಕೆಲವ್ರಿಗೆ ನೈಸರ್ಗಿಕವಾಗಿ ಸಿಗೋ ಅಣಬೆ ಅಂದರೆ ತುಂಬ ಇಷ್ಟ, ನೋಡೋದಕ್ಕೂ ಇಷ್ಟಪಡ್ತಾರೆ. ಯಾರ್ಯಾರ ಬಾಯಲ್ಲಿ ಎಷ್ಟೆಷ್ಟು ನೀರು ಬರುತ್ತೋ ಗೊತ್ತಿಲ್ಲ. ಆದರೆ ನನಗಂತೂ ಫುಲ್ ಕೀಳೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಕಷ್ಟಪಟ್ಟು ಬೆಳೆಸೋ ಅಣಬೆಗಿನ್ನ ಈ ಥರ ಪ್ರಕೃತಿದತ್ತವಾಗಿ ಸಿಗೋ ಅಣಬೆ ರುಚಿನೇ ಬೇರೆ. ಬನ್ನಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಅಣಬೆ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಅಣಬೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೂ ಹಾಕೋವಾಗ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಬಾಣಲಿ. ತುಂಬ ನನಗೆ ಮಿಕ್ಸ್ ಮಾಡೋದಕ್ಕೆ ಎಲ್ಲಿ ಚೆಲ್ಲೋಗುತ್ತೋ ಅನ್ನೋ ಥರ ಮಿಕ್ಸ್ ಮಾಡಿದೆ. ಆಮೇಲೆ ಎಲ್ಲ ಫುಲ್ಲು ನೀರೆಲ್ಲ ಬಿಟ್ಕೊಂಡು ಅದು ನೀರೆಲ್ಲ ಸುಂಡಿದ ಮೇಲೆ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ. ಅಣಬೆ ನಾವು ನ್ಯಾಚುರಲಾಗಿ ಸಿಗೋ ಅಣಬೆ ಇದೇ ಥರ ನಾನು ಯಾವತ್ತೂ ಅಂಗಡಿಯಿಂದ ತಂದು ಎಲ್ಲೋ 1-2 ಸಲ ಮಾಡಿದೆ. ಅದನ್ನು ಈ ರೀತಿ ಮಾಡಿಲ್ಲ. ನಾವು ನ್ಯಾಚುರಲಾಗಿ ಸಿಗೋ ಅಣಬೆನ ನಾನು ಯಾವಾಗಲೂ ಜಾಸ್ತಿ ಈ ರೀತಿಯೇ ಮಾಡೋದು. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಈ ರೀತಿ ಮಾಡಿದ್ರೆ. ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀರು ಬಿಟ್ಕೊಂಡಿದೆ, ಹಾಗೆ ಬೇಯಕ್ಕೆ ಬಿಡಬೇಕು. ನೀರೆಲ್ಲ ಸ್ವಲ್ಪ ಸುಂಡಿದೆ ನೋಡಿ. ನೀರೆಲ್ಲ ಆವಿಯಾಗಿ ಆ ನೀರೇ ಎಲ್ಲ ಸುಂಡ್ಕೊಂಡು ಇದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿನ. ಆಮೇಲೆ ಒಂದು ಚಿಟಕಿ ಗರಂ ಮಸಾಲ ಹಾಕ್ತೆ. ಇವತ್ತು ಹಾಕ್ತಿರ್ಲಿಲ್ಲ, ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಒಂಚೂರು ಗರಂ ಮಸಾಲ ಹಾಕಿದ್ರೆ ಅಂದ್ಬಿಟ್ಟು ಹಾಕಿದ್ದೀನಿ. ಆದರೂ ತುಂಬ ಚೆನ್ನಾಗಿತ್ತು. ಅಣಬೆ ನಿಜವಾಗೂ ಒಂಥರ ನ್ಯಾಚುರಲ್ ಅಣಬೆ ರುಚಿನೇ ರುಚಿ ಅಂತ ಹೇಳ್ಬೋದು. ಎಲ್ಲ ನೀರೆಲ್ಲ ಸುಂಡ್ಕೊಂಡು ನೀಟಾಗಿ ಇದಾಯಿತು. ಇನ್ನೊಂದು ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಾದ್ಮೇಲೆ ಇನ್ನೊಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ತೆಗೆದು ನೋಡಿ, ಒಂಚೂರು ನೀರಿಲ್ಲ. ಇವಾಗ ರೆಡಿಯಾಗಿದೆ ಅಣಬೆ. ಎಷ್ಟೆಷ್ಟಾಯಿತು ಅಂತ ನೀವೇ ನೋಡ್ತಾ ಇದ್ದೀರಾ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿತ್ತು ಟೇಸ್ಟು. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸುವಷ್ಟು ಚೆನ್ನಾಗಿತ್ತು. ನಿಮಗೂ ಸಿಕ್ಕಿದಾಗ ಟ್ರೈ ಮಾಡಿ.